ನಮಸ್ಕಾರ ವೀಕ್ಷಕರೇ. ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ ಮತ್ತು ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ವತಿಯಿಂದ 21ನೆಯ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇದೇ 27-28ರಂದು ಧಾರವಾಡದ ಆಲೂರು ವೆಂಕಟರಾವ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಫಿಲ್ಮ್, ಶಾರ್ಟ್ ಫಿಲ್ಮ್ ಇತರೆ ಆಯಾಮಗಳಲ್ಲಿ ಬಹಳ ಅದ್ಭುತವಾಗಿ ಆಯೋಜಿಸಲಿದ್ದಾರೆ. ಡಾಕ್ಟರ್ ಎಂ.ಎ. ಮುಮ್ಮಿಗಟ್ಟಿ ಅಂತ ಹೇಳಿ ಪ್ರೆಸಿಡೆಂಟ್ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ, ಹಾಗೆ ರಾಹುಲ್ ದತ್ ಪ್ರಸಾದ್ ಅವರು, ಪ್ರಭು ಹಂಚಿನಾಳ್ ಅವರು, ಗೀತಾ ಹಿರೇಮಠ ಅವರು ಅಲ್ಲಿ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ. ನೀವು 27-28ಕ್ಕೆ ಬಿಡುವು ಮಾಡಿಕೊಂಡು ಅಲ್ಲಿ ಹೋದ್ರೆ ನಿಮಗೆ ಅದ್ಭುತವಾದ ಫಿಲ್ಮ್ಗಳು, ಶಾರ್ಟ್ ಫಿಲ್ಮ್ಗಳು, ಹಾಗೆ ಒಂದು ಮಾತು ಹೇಳಬೇಕು ಅಂದ್ರೆ ಈಗ ಅವರು ರಾಹುಲ್ ದತ್ ಪ್ರಸಾದ್ ಹಾಗೆ ಮುಮ್ಮಿಗಟ್ಟಿ ಅವರು ಎಲ್ಲ ವಿಷಯಗಳನ್ನ ಬಿಡಿಸಿಟ್ಟಿದ್ದಾರೆ. ನಾವು ಹೇಳೋದು ನಮ್ದು ಧಾರವಾಡ ಏನಿದೆ ಅಲ್ಲ, ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ಅಷ್ಟು ಅದ್ಭುತವಾಗಿ ಆಯೋಜಿಸ್ತಾರೆ. ನೀವು ಬಿಡುವು ಮಾಡಿಕೊಂಡು ಪ್ರೋತ್ಸಾಹಿಸಿ. ನಮಸ್ಕಾರ. ಡಾಕ್ಟರ್ ಎಂ.ಎ. ಮುಮ್ಮಿಗಟ್ಟಿ, ಪ್ರೆಸಿಡೆಂಟ್ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ. ರಾಹುಲ್ ದತ್ತಾ ಪ್ರಸಾದ್, 5ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಧ್ಯಕ್ಷರು, ಹಾಗೂ ಪ್ರಭು ಅವರು, ನಮ್ಮ ಗೀತಾ ಅವರು, ನಮ್ಮ ರವೀಂದ್ರ ಅವರು ಇದ್ದಾರೆ ನಮ್ಮ ಜೊತೆ. ಇವತ್ತು ನಾವು ನಿಮ್ಮ ಮುಂದೆ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ ಕೌನ್ಸಿಲ್ ವತಿಯಿಂದ 21ನೇ ಅಂತಾರಾಷ್ಟ್ರೀಯ ಹಾಗೂ 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು 27 ಹಾಗೂ 28ರಂದು ಧಾರವಾಡ ಆಲೂರು ವೆಂಕಟರಾವ್ ಹಾಲಲ್ಲಿ ಹಮ್ಮಿಕೊಂಡಿದೆ. ಇದು 2 ದಿವಸದ ಕಾರ್ಯಕ್ರಮ ಇದೆ, 27 ಮತ್ತು 28. ಇದು 2 ದಿವಸದ ಕಾರ್ಯಕ್ರಮದಲ್ಲಿ 27ನೇ ತಾರೀಕಿಗೆ ಮುಂಜಾನೆ 10:30 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಉದ್ಘಾಟನೆಗೆ ನಮ್ಮ ಎಲ್ಲ ಥರದ ಹಿರಿಯರು, ಪೊಲಿಟಿಕಲ್ ಲೀಡರ್ಸು, ಫಿಲ್ಮ್ ಇಂಡಸ್ಟ್ರಿ ಜನ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಫುಲ್ ಡೇ ನಮ್ಮದು ಇನಾಗ್ರೇಷನ್ ಆದಮೇಲೆ ಫುಲ್ ಡೇ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. ಫಿಲ್ಮ್ ಸ್ಕ್ರೀನಿಂಗ್ ಮುಗಿದ ಮೇಲೆ ನಮ್ಮದು ನೆಕ್ಸ್ಟ್ ಡೇ 28ನೇ ತಾರೀಕು ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. 5 ಗಂಟೆಯಿಂದ ನಮ್ಮದು ಅವಾರ್ಡ್ ಸೆರೆಮನಿ, ಕ್ಲೋಸಿಂಗ್ ಸೆರೆಮನಿಯನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಇದು 2 ದಿನದ ಕಾರ್ಯಕ್ರಮ ಇದ್ದು, ಇದಕ್ಕೆ ರಾಜ್ಯ, ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಜನರು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಆಲ್ರೆಡಿ 100ಕ್ಕಿಂತ ಹೆಚ್ಚು ಚಲನಚಿತ್ರಗಳು ಭಾಗವಹಿಸಿದ್ದು, ಭಾಗವಹಿಸಿದ ಚಲನಚಿತ್ರಗಳಲ್ಲಿ 5 ಚಿತ್ರಗಳಿಗೆ ನಾವು ಪ್ರಶಸ್ತಿ ನೋಡಿ ಗೌರವಿಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ, ನಾನು ರಾಹುಲ್ ದತ್ ಪ್ರಸಾದ್ ಅಂತೇಳಿ ಈ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 5ನೇ ಚಲನಚಿತ್ರೋತ್ಸವದ ಅಧ್ಯಕ್ಷನಾಗಿ ನೇಮಕಗೊಂಡು ಈ ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 21 ಚಲನಚಿತ್ರೋತ್ಸವವನ್ನು ಹಮ್ಮಿಕೊಂಡು ಮಾಡಿದ. ಅದರಲ್ಲಿ ಕರ್ನಾಟಕ ಚಲನಚಿತ್ರೋತ್ಸವ ಇದು 5ನೇದು. ನಮ್ಮ ಈಗ ಮೊದಲೇ ನಾವು ಟ್ರಾವೆಲಿನ್ ಹೋಟ್ಲಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ವಿ. ಅದ ನಂತರ ಹುಬ್ಬಳ್ಳಿಯಲ್ಲಿ ಸವಾಯಿಗಂಧರ್ವಾಲಲ್ಲಿ 2 ಮಾಡಿದ್ವಿ, 2 ಕಾರ್ಯಕ್ರಮ ಮಾಡಿದ್ವಿ 2 ವರ್ಷ. 4ನೇದು ಬಂದು ಬೆಂಗಳೂರಲ್ಲಿ ಮಾಡಿದ್ವಿ. ತದನಂತರ ಈಗ 5ನೇದು ಇಲ್ಲಿ ನಮ್ಮ ಧಾರವಾಡ ಆಲೂರು ವೆಂಕಟರಾವ್ ಸಭಾಭವನದೊಳಗೆ ಹಮ್ಮಿಕೊಂಡದ. ಕಾರ್ಯಕ್ರಮಕ್ಕೆ ಈಗಾಗಲೇ ಫಿಲ್ಮ್ ಸಬ್ಮಿಷನ್ ಆಯಿತು, ಶಾರ್ಟ್ ಫಿಲ್ಮ್ ಆಯಿತು, ಆಮೇಲೆ ಟೆಲಿಫಿಲ್ಮ್ ಆಯಿತು, ಆಮೇಲೆ ಆಲ್ಬಮ್ ಸಾಂಗ್ಗಳೆಲ್ಲನೂ ಸಬ್ಮಿಷನ್ ಬಂದಿದ್ದಾವೆ ರೀ. ಸರ್, ಟ್ರಾವೆಲಿಂಗ್ ಧಾರವಾಡ ರೀ, ನೀವು ಹುಬ್ಳಿಗೆ ಮಾರಬೇಡ್ರಿ. ನಮ್ಮ ಧಾರವಾಡನ ರಾಯಪುರವರೆಗೂ ಧಾರವಾಡ ಐತ್ರಿ. ಹೆಮ್ಮೆಯಿಂದ ಹೇಳ್ಕೊತೀನಿ ರೀ. ಅವರು ಹುಬ್ಳಿಯವ್ರು ತಮ್ಮ ಮಾರ್ಕೆಟಿಂಗ್ ಸಂಬಂಧ ಹಾಕ್ಕೋಬೋದು ರೀ, ಬಟ್ ರಾಯಪುರ ಧಾರವಾಡ ಲಿಮಿಟ್ ಅದು. ಸರ್, ಈಗ 5ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಆಲೂರು ವೆಂಕಟರಾವ್ ಸಭಾಭವನದೊಳಗೆ ಹಮ್ಮಿಕೊಂಡಿದ್ದದ. ಈಗಾಗಲೇ ನಿಮ್ಗೆ ತಿಳಿಸ್ದಂಗೆ ಮಾಲ್ಡೀವ್ಸ್ನಿಂದ, ಆಮ್ಯಾಗ ಅಮೇರಿಕಾದಿಂದ, ಆಮ್ಯಾಗ ಅಂತಾರಾಜ್ಯವಾದಂಥ ಹಿಮಾಚಲ್ ಪ್ರದೇಶ, ಆಮೇಲೆ ಡೆಲ್ಲಿ, UP, ಜಮ್ಮು ಕಾಶ್ಮೀರ, ಕೇರಳ, ಆಂಧ್ರ, ತಮಿಳ್ನಾಡ್ದಿಂದೆಲ್ಲ ಎಂಟ್ರೀಸ್ ಬಂದಾವೆ. ಫಿಲ್ಮದ್ದು, ಶಾರ್ಟ್ ಫಿಲ್ಮದ್ದು ಬಂದಾವೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ, ಆಮ್ಯಾಗ ಇವರೇನು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಏನಂದ್ರೆ ಶಾರ್ಟ್ ಫಿಲ್ಮು, ಟೆಲಿಫಿಲ್ಮು ಎಲ್ಲ ಭಾಳ ಬರ್ತಾವೆ ನಮ್ಮ ಕಡೆ ಕ್ಯಾಟಗರಿದೊಳಗೆ. ಅಂಥದಕ್ಕೂ ನಾವು ಅವಕಾಶ ಕೊಟ್ಟಿವಿ. ಇದರೊಳಗೆ ವಿಶೇಷ ಏನಪ್ಪ ಅಂದ್ರೆ 27ನೇ ತಾರೀಕು ಇನಾಗ್ರೇಷನ್ನು, 28ನೇ ತಾರೀಕು ಅವಾರ್ಡ್ ಫಂಕ್ಷನ್ನು, 28ನೇ ತಾರೀಕು ನಮ್ಮ ಉತ್ತರ ಕರ್ನಾಟಕ ಸಮಗ್ರ ನಮ್ಮ ಚಲನಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂಥ ಕಲಾವಿದರಾಗಲಿ, ತಂತ್ರಜ್ಞಾಗಲಿ, ಇವರಿಗೆಲ್ಲ ನಾವು ಇಲ್ಲಿ ಮುಕ್ತ ಆಹ್ವಾನ ಕೊಡತ್ತೀವಿ. ಒಂದು ಸಮಾವೇಶ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದರಲ್ಲಿ ಚರ್ಚಾ ವಿಷಯಗಳು ಅಂದರೆ ನಮ್ಮ ಭಾಗದೊಳಗೆ ಯಾವ ರೀತಿ ಚಲನಚಿತ್ರಗಳು ಎದಕ್ಕೆ ಇದು ಅರ್ಧಕ್ಕೆ ನಿಂತು ಹೋಗ್ತಾವೆ, ಆಮ್ಯಾಗ ಟೆಕ್ನಿಕಲಿ ನಾಲೆಜ್ ಇರೋಲ್ಲ, ಇವೆಲ್ಲ ಕುರಿತು, ಆಮ್ಯಾಗ ಮುಂದಿನ ದಿನ ಒಬ್ರಿಗೊಬ್ರು ಸಹಕಾರ ಮಾಡಿ ಒಂದು ಒಕ್ಕೂಟ ಥರ ಮಾಡಿಕೊಂಡು ಇದನ್ನು ಮುಂದೆ ಬರುವಂಥ ದಿನಗಳಲ್ಲಿ
ಸಂಘಟಿತವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋ ಒಂದು ಅಭಿಲಾಷೆಯಿಂದ ನಾವು ಇದನ್ನು ಹಮ್ಮಿಕೊಂಡಿವಿ. 28ನೇ ತಾರೀಕು 11 ಗಂಟೆಯಿಂದ 2 ಗಂಟೆವರೆಗೂ ನಾವು ಅದನ್ನು ಸಮಾವೇಶ ಮಾಡಂತೀವಿ. ಹಾಗಾಗಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಾಯ್ತು, ಆಮೇಲೆ ಸಮಗ್ರ ಕರ್ನಾಟಕದವ್ರಿಗಾಯ್ತು ಇದು ಚಲನಚಿತ್ರ ಯಶಸ್ವಿ ಮಾಡೋಕ್ಕೆ ತಮಗೂ ನಾನು ಇದರಲ್ಲಿ ಕೇಳ್ಕೊತೀನಿ. ಸರ್, ಕಳೆದ ಬಾರಿ ಚಲನಚಿತ್ರೋತ್ಸವ ಕ್ಷೇತ್ರ ಬಿಟ್ಟು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡೋರಂತರಿಗೂ ತಾವು ಸನ್ಮಾನ ಆಗಿತ್ತು. ಈ ಬಾರಿಯೂ ಅದು ಇದೆಯಾ? ಇದೆ ಸರ್ ಬಿಸ್ನೆಸ್ ಅವಾರ್ಡ್ ಅಂತ ಮಾಡಂತೀವಿ ಸರ್. ಆಮೇಲೆ ಅದನ್ನು ಏನೈತಲ್ಲ 28ನೇ ತಾರೀಕು ಇದೇನು ನಮ್ಮ ಅವಾರ್ಡ್ ಫಂಕ್ಷನ್ ಮುಗಿದ್ಮೇಲೆ ಅದನ್ನು ನಾವು ಬಿಸ್ನೆಸ್ ಅವಾರ್ಡ್ ಅಂತೇಳಿ ಹಮ್ಮಿಕೊಂಡಿವಿ ಸರ್. ಅವರು ಧಾರವಾಡದಕ್ಕೆ ಏನು ಖುಷಿ ಅಂದ್ರೆ ನಮ್ಮ ಎಮ್ಮೆ ಮುಮ್ಮಿಗಿಟ್ಟಿ ಸರ್ ಈ ವರ್ಷ ಧಾರವಾಡದಾಗ ಆಲೂರು ವೆಂಕಟ ಭವನದಾಗ ಇದು ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿಯಿಂದ ಎಲ್ಲರಿಗೂ ಯಾರು ಆರ್ಟಿಸ್ಟ್ ಅದಾರ ಅವ್ರಿಗೊಂದು ಚಾನ್ಸ್ ಕೊಟ್ಟು ಯಾರು ಶಾರ್ಟ್ ಮೂವಿ ಎಲ್ಲ ಮಾಡ್ಯಾರಲ್ಲ ಅವ್ರಿಗೆ ಅವಾರ್ಡ್ ಕೊಡಾಕ್ತಾರೆ. ಮತ್ತು ಯಾರು ಸಾಧನೆ ಮಾಡ್ಯಾರಲ್ಲ ಅವ್ರಿಗೆ ಒಂದು ಅಪಾರ್ಚುನಿಟಿ ಕೊಡಾಕತ್ತಾರ. ಅವ್ರ ಕಲೆಯ ಮೂಲಕ ಇದನ್ನ ಅವಾರ್ಡ್ ಕೊಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಎವ್ರಿ ಇಯರ್ ಮಾಡ್ತಾರೆ. ಅವ್ರು ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲ ಮಾಡ್ಯಾರ. ಸೊ 21ನೇ ಕಾರ್ಯಕ್ರಮ ಇಲ್ಲಿ ಧಾರವಾಡದಾಗ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿಯಿಂದ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬರ್ತಾವ. ವರ್ಕ್ ಒಂದು ಸಿಸ್ಟಮೆಟಿಕ್ ಇಂದ ಮಾಡ್ತಾ ಇರ್ತಾರೆ. ಸೊ ಅವ್ರ ಕಮಿಟಿ ಒಳಗೆ ನಾವು ಒಂದು ಮೆಂಬರ್ ಆಗ್ಯವನ್ನಕ್ಕೆ ಹೆಮ್ಮೆ ಪಡ್ತೀವಿ. ಸೊ ಎಲ್ಲರೂ ಇದಕ್ಕೆ ಭಾಗವಹಿಸ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡ್ರಿ ಅಂತ ಕೇಳ್ಕೊಡ್ತೇನೆ. ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.